ಭಾರತದ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿದ್ದು ನಾವೇ ಅಂತ ಯಾರ್ಯಾರು ಹೇಳ್ಕೊಂತ ಇದ್ದಾರೋ ಅವರೇನೇ ಭಾರತದ ವಿಭಜನೆ ಕಾರಣ. ಸ್ವಾತಂತ್ರ್ಯೋತ್ಸವ ಅಂದರೆ ಬ್ರಿಟಿಷರು ಭಾರತ ಬಿಟ್ಟು ಹೋದಂಥ ದಿನ. ಈ ಸ್ವಾತಂತ್ರ್ಯ ಹೆಂಗೆ ಬಂತು? ಇದನ್ನು 95 ವರ್ಷಗಳ ಹೋರಾಟ ಅನ್ಕೊಳ್ಳೋಣ. ಈಗ ಆರಂಭದಲ್ಲಿ ಬಂದಂಥ ಕೆಲವರು ಹೇಳ್ತಾರೆ ಇದು ಕೇವಲ ಮೇಲ್ವರ್ಗದ ಸಮುದಾಯಗಳ ಹೋರಾಟ ಆಗಿತ್ತು, ಗಾಂಧೀಜಿ ಇದನ್ನು ಜನಸಾಮಾನ್ಯರ ಹೋರಾಟ ಮಾಡಿದ್ರು ಅಂತ. ಇನ್ನು ಕೆಲವೊಂದು ಕಡೆ ಬರುತ್ತೆ ಸುಭಾಷ್ ಚಂದ್ರ ಬೋಸರ ಹೋರಾಟದಿಂದ ಪ್ರೇರೇಪಿತಗೊಂಡಂಥ ಬ್ರಿಟಿಷ್ ಇಂಡಿಯನ್ ಆರ್ಮಿ ಮ್ಯೂಟಿನಿಗೆ ತಯಾರಾಗಿತ್ತು, ಅದರಿಂದ ಭಾರತ ಬಿಟ್ಟು ಬ್ರಿಟಿಷರು ಹೊರಟು. ಯಾವುದು ಸತ್ಯ? ಇಲ್ಲಿ ಒಂದಂತೂ ನಿಜ ಏನಂದರೆ, ಯುದ್ಧ ಮಾಡದೆ ರಕ್ತವನ್ನು ಹರಿಸದೆ ಯಾವ ದೇಶಕ್ಕೂ ಸ್ವಾತಂತ್ರ್ಯ ಸಿಕ್ಕಿಲ್ಲ, ಮೋಸ್ಟ್ಲಿ ಸಿಗೋದು ಇಲ್ಲ. ಯಾವ ಪೀಳಿಗೆಗೆ ರಕ್ತದ ಬೆಲೆ ಗೊತ್ತಿರೋದಿಲ್ವೋ ಆ ಪೀಳಿಗೆ ದೇಶ ಕಾಪಾಡ್ಕೊಳ್ಳೋದಿಲ್ಲ ಅಂತ ನನ್ನ ನಂಬಿಕೆ. ಅದು ಚಿಕ್ಕಂದಿರ್ತಾನೆ ಒಂದು ಪದ್ಯ ಕೇಳ್ಕೊಂಡು ಬಂದಿದ್ದೀವಿ ನಾವು. ದೇದಿ ಹಮೆ ಆಜಾದಿ ಬಿನಾ ಖಡ್ಗ ಬಿನಾ ಢಾಲ್ ಸಾಬರಮತಿಗೆ ಸಂತತುನೇ ಕರದಿಯಾ ಕಮಾಲ್ ಅಂತ. ಖಡ್ಗ ಕತ್ತಿ ಏನೂ ಇಲ್ಲದೆ ನಮಗೆ ಸ್ವಾತಂತ್ರ್ಯವನ್ನು ಕೊಡಿಸದೆ ಸಾಬರಮತಿಯ ಸಂತನೆ ನೀನು ಜಾದೂ ಮಾಡಿದೆ ಅನ್ನುವ ಅರ್ಥ. ಭಾರತಕ್ಕೆ ಸ್ವಾತಂತ್ರ್ಯ ಹೇಗೆ ಬಂತು ಅನ್ನುವ ವಿಷಯದಲ್ಲಿ ಇದಕ್ಕೆ ಕಾರಣಕರ್ತರಾದವರೆಲ್ಲರಿಗೂ ಡ್ಯೂ ಕ್ರೆಡಿಟ್ ಸಿಕ್ಕಿದೆ, ಅವರಿಗೆ ಸಿಗಬೇಕಾದ ಗೌರವ ಸಿಕ್ಕಿದೆ ಅಂತ ಅನ್ಸುತ್ತೆ ತಮಗೆ? 1947 ಆಗಸ್ಟ್ 14 ಮಧ್ಯರಾತ್ರಿ ಬಂದದ್ದು ಸ್ವಾತಂತ್ರ್ಯನ ಅಥವಾ ಅಧಿಕಾರ ಹಸ್ತಾಂತರನ? ವಾಸ್ ಇಟ್ ಫ್ರೀಡಮ್ ಆರ್ ಟ್ರಾನ್ಸ್ಫರ್ ಆಫ್ ಪವರ್? ಭಾರತಕ್ಕೆ ಖಂಡಿತವಾಗಿಯೂ ಸ್ವಾತಂತ್ರ್ಯ ಖಡ್ಗದ ಮೇಲೇ ಬಂತೆ ಹೊರತು ಇವರು ಹೇಳುವಂತೆ ಅಹಿಂಸೆ, ಚರಕ, ಆಮೇಲೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ಒಂದು ಹಿಡಿ ಉಪ್ಪು, ಈ ರೀತಿ ಬಂತು ಅನ್ನೋಕ್ಕೆ ಯಾವ ದಾಖಲೆನೂ ಇಲ್ಲ. ದೆಹಲಿ ಹುತಾತ್ಮ ಯೋಧರ ಸ್ಮಾರಕದಲ್ಲಿ 27,000 ಹೆಸರುಗಳಿದ್ದಾವೆ. ಅವರೆಲ್ಲರೂ ಸ್ವಾತಂತ್ರ್ಯ ಉಳಿಸ್ಕೊಳ್ಳೋದಕ್ಕಾಗಿ ಪ್ರಾಣ ಬಿಟ್ಟವರು ಅಲ್ವಾ? ದೇಶ ವಿಭಜನೆ ಯಾಕಾಯಿತು, ಹೆಂಗಾಯಿತು, ಯಾರು ಕಾರಣಕರ್ತರು? ಭಾರತದ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿದ್ದು ನಾವೇ ಅಂತ ಯಾರ್ಯಾರು ಹೇಳ್ಕೊಂತ ಇದ್ದಾರೋ ಅವರೇನೇ ಭಾರತದ ವಿಭಜನೆ ಕಾರಣ. ಅರ್ಥಾತ್ ಪಂಡಿತ್ ನೆಹರು, ಮಹಾತ್ಮ ಗಾಂಧೀಜಿ ಮತ್ತು ಜಿನ್ನಾ.